ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ದಿನ ಬಂದ ದೀಪಾವಳಿ ಹಬ್ಬ. ನಾನಿಲ್ಲಿ ಈ ಸಲ ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೀನಿ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನಿಲ್ಲಿ ಬಾಗಿಲಲ್ಲೂ ದೀಪಗಳನ್ನ ಹಚ್ಚಿದ್ದೀನಿ. ಮತ್ತು ಅಡುಗೆ ಮನೆ ಬಾಗಿಲು ಮತ್ತು ನಾನು ರೂಮ್ಗಳು ಬಾಗಿಲು ಕೂಡ ನಾನು ದೀಪಗಳನ್ನ ಹಚ್ಚಿದ್ದೀನಿ. ಯಾಕಂದರೆ ನಾನು ಪ್ರತಿ ವರ್ಷವೂ ಇದೇ ಥರ ನಾನು ದೀಪ ಹಚ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ವಲ್ಪನೇ ದೀಪ ಹಚ್ಚಿದ್ದೀನಿ. ಯಾಕಂದರೆ ನಾವಿಲ್ಲಿ ಮೇಲ್ಗಡೆ ಮನೆಯಲ್ಲಿರೋದ್ರಿಂದ ಗಾಳಿಗೆ ಇರ್ತಾ ಇರಲಿಲ್ಲ ದೀಪಗಳು. ಅದಕ್ಕೆ ನಾನಿಲ್ಲಿ ಸ್ವಲ್ಪನೇ ದೀಪ ಹಚ್ಚಿದ್ದೀನಿ. ಇಲ್ಲಿ ಹೊರಗಡೆನೂ ಕೂಡ ಈ ಥರ ರಂಗೋಲಿ ಹಾಕಿ ನಾನಿಲ್ಲಿ ದೀಪ ಹಚ್ಚಿದ್ದೀನಿ. ಹಾಗೆ ಸಂಜೆ ಆಗಿದೆ. ಇವಾಗ ದೇವಸ್ಥಾನಕ್ಕೆ ಬಂದೀನಿ. ನಿಮಗೆ ಗೊತ್ತೇ, ನಾನು ಅಮಾವಾಸ್ಯೆ ದಿನ ಮತ್ತು ಸೋಮವಾರ ದಿನ ನಾನು ತಪ್ಪದೆ ನಾನು ದೇವಸ್ಥಾನಕ್ಕೆ ಬರ್ತೀನಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ನಮ್ಮ ಕೊಟ್ಟೂರೇಶ್ವರ ದೇವರನ್ನ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇವಾಗ ಹೊರಗಡೆ ಹೋಗಿದ್ದೆ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಇವಾಗ ಶಾಪಿಂಗ್ ಮಾಡ್ಕೊಂಡು ಬಂದೆ. ಯಾಕಂದರೆ ನನ್ನ ಮೈದನ ಮದುವೆ ಇದೆ. ನನ್ನ ಮೈದನ ಮದುವೆಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗೆ ಶಾಪಿಂಗ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವಾಗ ನಾನು ಇಲ್ಲಿ ಬಟ್ಟೆಗಳನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಇವಾಗ ಪ್ಯಾಕ್ ಮಾಡ್ಕೋಬೇಕು ಬಟ್ಟೆಗಳನ್ನ. ಯಾಕಂದರೆ ನಾನು ಬೆಳಗ್ಗೆನೇ ಊರಿಗೆ ಹೋಗಬೇಕು. ಅದಕ್ಕೆ ಇವಾಗ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ನಾಳೆ ಬೆಳಗ್ಗೆ ನಾಯಕನಹಟ್ಟಿಗೆ ಹೋಗಿ, ನಾಯಕನಹಟ್ಟಿಯಿಂದ ನನ್ನ ಮೈದನ, ನಮ್ಮ ನಾದಿನಿ, ನನ್ನ ಊರ್ಗಿತ್ತಿ ಎಲ್ಲರೂ ಹಾಸನ್ಗೆ ಹೋಗ್ತೀವಿ. ಮದುವೆ ಇರೋದು ಹಾಸನ್ನಲ್ಲಿ. ನನ್ನ ಮೈದನ ಅಂತ ಅಂದರೆ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಗ. ಇವಾಗ ಪ್ಯಾಕಿಂಗ್ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಇವಾಗ ಬೆಳಗ್ಗೆ 7:30 ಆಗಿದೆ. ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ಅವರಿಗೂ ನನ್ನ ಹಸ್ಬೆಂಡ್ಗೂ ಕಾಫಿ ಕೊಟ್ಟು ನಾನು ಕಾಫಿ ಕುಡಿದು ಇವಾಗ ಹೊರಡ್ತೀನಿ. ನಾನು ಇಲ್ಲಿ ಶೇಂಗಾ ಇಲ್ಲಿ ಸಂತೆಯಿಂದ ತೊಗೊಂಬಂದಿದ್ದೆ. ಇವಾಗ ಆ ಶೇಂಗಾನ ಹುರಿದಿಟ್ಟೀನಿ. ಯಾಕಂದರೆ ಜರ್ನಿ ಮಾಡಬೇಕಾದ್ರೆ ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ. ಇವಾಗ ಅವರಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕುಡಿದು ಹೊರಡ್ತೀನಿ. ಅವರಿಗೆ ಟಿಫನ್ನಿಗೆ ಚಿತ್ರಾನ್ನ ಮಾಡಿಟ್ಟಿದ್ದೀನಿ. ನನ್ನ ಮೈದನ ಮದುವೆನಲ್ಲಿ ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ನಾನು ಆದಷ್ಟು ಫೋಟೋಗಳನ್ನ, ವೀಡಿಯೋಸ್ಗಳನ್ನ ತೆಗೆದು ನಿಮಗೆ ನಾನು ಶೇರ್ ಮಾಡ್ತೀನಿ. ಯಾಕಂದ್ರೆ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ. ನೋಡೋಣ, ಆದಷ್ಟು ಫೋಟೋಗಳನ್ನ ತೆಗಿತೀನಿ. ನೀವು ತಪ್ಪದೆ ಈ ನನ್ನ ಮೈದನ ಮದುವೆ ವೀಡಿಯೋಸ್ನ ನೋಡಿ. ಯಾಕಂದರೆ ನಾವು ಮದುವೆಯಲ್ಲಿ ನಮ್ಮ ಫ್ಯಾಮಿಲಿ ಅಂದರೆ ದೊಡ್ಡ ಫ್ಯಾಮಿಲಿನೇ. ನಾವೆಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನೀವು ಕೂಡ ನೋಡಿ. ಇವಾಗ ಅವರಿಗೆ ಕಾಫಿ ಕೊಟ್ಟು ನಾನು ಕಾಫಿ ಕುಡಿದು ಹೊರಡ್ತೀನಿ. ಇವಾಗ ಹೋಗ್ತಾ ಇದ್ದೀನಿ. ಅಂದರೆ ಬಸ್ 8 ಗಂಟೆ ಬಸ್ ಇದೆ. ಇವಾಗ ನಿಮಗೆ ನಾಯಕನಹಟ್ಟಿಲಿ ಹೋಗಿ ಸಿಗ್ತೀನಿ ನಾನು.
ಇವಾಗ ಬಂದೆ ನಾನು ನಾಯಕನಹಟ್ಟಿಗೆ. ನೀವು ಇದು ನೋಡ್ತಾ ಇರ್ಬೋದು, ಇದು ಹೊರಮಠದ್ದು ನಾಯಕನಹಟ್ಟಿದು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ, ಹೊರಮಠದ ದೇವಸ್ಥಾನ ಇದು. ನಿಮಗೆ ಯಾವಾಗಾದರೂ ನಾನು ದೇವಸ್ಥಾನದ್ದು ವ್ಲಾಗ್ ಮಾಡಿ ತೋರಿಸ್ತೀನಿ. ಇವಾಗ ಮನೆ ಹತ್ರ ಬಂದೆ, ಇವಾಗ ಟಿಫನ್ ಮಾಡಿ ಇವಾಗ ಹೋಗ್ತಾಯಿದ್ದೀವಿ. ಇದು ಬಂದು ಚಳ್ಳಕೆರೆ ಟೌನು. ನಿಮಗೂ ನಾನು ಚಳ್ಳಕೆರೆ ಟೌನನ್ನ ತೋರಿಸ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 12:30 ಆಗಿದೆ. ನಾದಿನಿ ಮಗಳು ಸಿರಿ ಅಂತ ಹೇಳಿ ಇಲ್ಲಿ ಹಿರಿಯೂರ ಹತ್ರ ಒಂದು ಡಾಬಾಗೆ ಬಂದಿದ್ವಿ. ಮತ್ತು ಇಲ್ಲಿ ನಾನ್ ವೆಜ್ ತೊಗೊಂಡಿದ್ವಿ, ಚಿಕನ್ ಫ್ರೈ ಮತ್ತು ಗೀ ರೈಸು, ಕರ್ಡ್ ರೈಸು ಮತ್ತು ತಂದೂರಿ ರೋಟಿ ಎಲ್ಲ ತೊಗೊಂಡಿದ್ವಿ. ಇಲ್ಲಿ ಚೆನ್ನಾಗಿದೆ, ಯಾರಾದರೂ ಬಂದರೆ ಇಲ್ಲಿ ಒಂದು ಸಲ ಟ್ರೈ ಮಾಡಿ. ಇದು ಡಾಬಾ ಹೆಸರು ಬಂದು ದಿಶಾ ರೋಟಿ ಲ್ಯಾಂಡ್ ಅಂತ ಹೇಳಿ. ಈ ಡಾಬಾ ಇರೋದು ಬೆಂಗಳೂರು ರೂಟಲ್ಲಿ, ಬೆಂಗಳೂರಿಂದ ಬರ್ತಾ ಲೆಫ್ಟಿಗಿದೆ, ಹಿರಿಯೂರಿಂದ ಹೋಗ್ತಾ ರೈಟಿಗಿದೆ. ಇವಾಗ ಊಟ ಆಯಿತು, ಇವಾಗ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ನಮ್ಮ ತೋಟಕ್ಕೆ ಬಂದಿದ್ವಿ. ಹಂಗೆ ಬರ್ತಾ ಅಂದರೆ ನಾವಿಲ್ಲಿ ಹಾಸನ್ಗೆ ಹೋಗ್ಬೇಕಾದ್ರೆ ನಾವು ಇದೇ ನಮ್ಮ ರೂಟಲ್ಲೇ ಹೋಗೋದು. ಹಾಗಾಗಿ ಹೀಗೆ ತೋಟಕ್ಕೆ ಹೋಗಿ ಮತ್ತು ಎಳ್ನೀರು ಕುಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ಹೋದ್ರಾಯ್ತು ಅಂತ ಬಂದ್ವಿ. ಯಾಕಂದರೆ ತುಂಬ ದಿನ ಆಗಿತ್ತು ನಾನು ಅಪ್ಪ ಅಮ್ಮನ ನೋಡಿ. ನಿಮಗೆ ಗೊತ್ತಿರ್ಬೋದು, ನಾನು ಮಾಡಾಳಿಗೆ ಬಂದಾಗ ಊರಿಗೆ ಬಂದಿದ್ದು, ಮತ್ತು ಅವಾಗಲಿಂದ ಬಂದಿರಲಿಲ್ಲ. ಹಾಗಾಗಿ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ಊರಿಗಿತ್ತಿ ತೋಟ ಎಲ್ಲ ತೋರಿಸ್ತಾ ಇದ್ದಾಳೆ, ಅಕ್ಕ ತೋಟ ಎಲ್ಲ ಅಂತಂದು ವಿಡಿಯೋ ಮಾಡ್ತಾಯಿದ್ದಾರೆ. ನಮ್ಮ ತೋಟ ಏನು ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರೋದು ನಮ್ಮ ತೋಟ. ಒಂದು ಅರ್ಧ ಎಕರೆ ಏನೋ ಇದೆ ಅಷ್ಟೇ ನಮ್ಮದು ತೋಟ. ಇವಾಗ ಹೊರಟ್ವಿ, ಜೋರು ಮಳೆ ಬಂತು, ಹಾಗೆ ಸ್ವಲ್ಪ ಹೊತ್ತು ಇದ್ದು ಮತ್ತು ಇವಾಗ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮೂರಿಂದ ಹಾಸನಿಗೆ ಬರೋವರೆಗೂ ಮಳೆ ಹೀಗೆ ಇತ್ತು. ಇಲ್ಲಿ ನಾನು, ನನ್ನ ಮೈದ್ನ ಮತ್ತು ನನ್ನ ಊರ್ಗಿತ್ತಿ, ನಮ್ಮ ಪರಿಚಯದವರು, ನಾವೊಂದು ಗಾಡೀಲಿ ಬರ್ತಾಯಿದ್ವಿ, ಮತ್ತು ಇನ್ನೊಂದು ಗಾಡೀಲಿ ನನ್ನ ತಂಗಿ, ನನ್ನ ನಾದಿನಿ ಅವರೊಂದು ಗಾಡೀಲಿ ಬರ್ತಾಯಿದ್ರು. ಇವಾಗ ಹಾಸನಿಗೆ ಬಂದ್ವಿ. ನಾವಿಲ್ಲಿ ಹಾಸನಿಗೆ ಬರೋದ್ರೊಳಗಾಗಲೇ 6:30 ಆಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಅಂದರೆ ಆಸ್ತಂಬ ದೇವಸ್ಥಾನದ್ದು ಬಾಗಿಲು ಇವತ್ತು ಕ್ಲೋಸ್ ಮಾಡ್ತಾರೆ. ನೀವು ಯಾರಾದರೂ ಹಾಸನಿಗೆ ಬಂದಿದ್ದವರಿದ್ದರೆ ಗೊತ್ತಿರುತ್ತೆ, ಫುಲ್ಲು ಸಿಟಿಯೆಲ್ಲ ಇದೇ ಥರ ಲೈಟಿಂಗ್ಸ್ಗಳನ್ನೆಲ್ಲ ಹಾಕಿರ್ತಾರೆ. ನಾವು ಇವತ್ತು ದರ್ಶನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅಂದರೆ ಏನು ಮಾಡೋಕ್ಕಾಗುತ್ತೆ, ಬ್ಯಾಡ್ ಲಕ್. ಇವತ್ತಿನ ದಿನವೇ ಅದು ಬಾಗಿಲು ಕ್ಲೋಸ್ ಮಾಡಿದರು. ನಿಮಗೂ ನಮ್ಮ ಹಾಸನ ಸಿಟಿಯನ್ನು ತೋರಿಸ್ತಾ ಇದ್ದೀನಿ, ನೀವು ನಮ್ಮ ಹಾಸನ ಸಿಟಿನ ನೋಡಿ. ನಿಮಗೆ ಆದಷ್ಟು ವಿಡಿಯೋ ಮಾಡಿ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಮನೆಯಲ್ಲಿ ಫಂಕ್ಷನ್ಗಳು ಮತ್ತು ಪೂಜೆಗಳನ್ನೆಲ್ಲ ಯಾವ ಥರ ಮಾಡ್ತೀವಿ ಏನು ಅನ್ನೋದನ್ನೆಲ್ಲ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಇವಾಗ ಮನೆ ಹತ್ರ ಬಂದ್ವಿ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಇಲ್ಲಿ ಇದು ನೀವು ಪೌಚ್ಗಳನ್ನ ನೋಡ್ತಾ ಇರ್ಬೋದು. ಇದು ನನ್ನ 2ನೇ ನಾದಿನಿ ಹೊಲ್ದಿರೋದು ಪೌಚು. ವೆರೈಟಿ ಪೌಚ್ಗಳನ್ನ ಹೊಲ್ದಿದ್ದಾರೆ. ಅಂದರೆ ಇದು ರಿಟರ್ನ್ ಗಿಫ್ಟ್ ಕೊಡೋದಕ್ಕಂತ, ಮದುವೆಗೆ ಬಂದವರಿಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ, ಕುಂಕುಮದ ಜೊತೆ ಅಂತ. ಇವಾಗೆಲ್ಲ ಬ್ಲೌಸ್ ಪೀಸು, ಗಿಫ್ಟ್ ಐಟಮ್ಸ್ ಅದನ್ನೆಲ್ಲ ಕೊಡೋದಕ್ಕಿಂತ ಈ ಥರ ಪೌಚ್ಗಳನ್ನ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ ಅಂತ. ನೀವು ನೋಡ್ತಾ ತುಂಬಾ ಚೆನ್ನಾಗಿದೆ ಪೌಚ್ಗಳು. ಪೌಚ್ ಅಂದರೆ ಮೊಬೈಲ್ ಪೌಚ್ ಆಗಿರ್ಬೋದು, ಮತ್ತು ಈ ಥರ ಬಾಕ್ಸ್, ಟಿಫನ್ ಬಾಕ್ಸ್ ಪೌಚು,
ಈ ಥರ ಎಲ್ಲ ವೆರೈಟಿ ಎಲ್ಲ ಹೊಲ್ದಿದ್ದಾರೆ. ನಿಮ್ಗೆ ಯಾರಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಯಾವ ಥರ ಪೌಚ್ನ ಹೊಲ್ದಿದ್ದಾರೆ ಅಂತ ವಿಡಿಯೋ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ ನಾನು. ಇದು ಬಂದು ಕುಚ್ಚು ನೀವು ನೋಡ್ತಾ ಇರ್ಬೋದು. ಇದು ಉಲ್ಲನ್ನಿಂದ ಮಾಡಿರೋ ಕುಚ್ಚಿದು. ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಕೊಡೋದಕ್ಕಿಂತ ಈ ಥರ ಕುಚ್ಚು ಕಟ್ಟಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕುತ್ಕೊಂಡು ಇವಾಗ ಪ್ಯಾಕ್ ಮಾಡ್ತಾಯಿದ್ವಿ. ಚಾಕ್ಲೇಟು ಮತ್ತು ಅರಿಶಿನ ಕುಂಕುಮ ಎಲ್ಲ ಅದಕ್ಕೆ ಹಾಕಿ ಪ್ಯಾಕ್ ಮಾಡ್ತಾಯಿದ್ವಿ ಎಲ್ಲರೂ. $350 ಏನೋ ಹೊಲ್ದಿದ್ದಾರೆ. ತುಂಬ ಚೆನ್ನಾಗಿದೆ ಪೌಚ್ಗಳು ಮಾತ್ರ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.